ನಮ್ಮ ಪ್ಲಾನ್ ಬಂದ್ಬಿಟ್ಟು ನೋಡಿ ಇವಾಗ 2 days ಇರುತ್ತೆ. ತಮಿಳ್ನಾಡು ರೇಗಿಸ್ ತೋಟಕ್ಕೆ ಪ್ಲಾಂಟೇಶನ್ಗೆ ಅವರು ಮೆಕನೈಸೇಷನ್ ಯಾಕೆಂತಂದ್ರೆ ಏಕರಿಗೆ 40,000 ಮಾತ್ರ ಖರ್ಚಾಗುತ್ತೆ. ಪಿಕ್ಕಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಹೌದು. ಮಳೆ ಇಲ್ಲ, ಕ್ಲೌಡಿ ಆಗಿದೆ, ಭಾರಿ ಚೆನ್ನಾಗಿದೆ. ಮಾತ್ರ ಹೋಗ್ತಾ ಹೋಗ್ತಾ ಇನ್ನೂ ಡೆನ್ಸ್ ಫಾರೆಸ್ಟ್ ಎಂಟರ್ ಆಗ್ತಾ ಇದೀವಿ ನಾವು. ಬ್ರೇಕ್ ತಗೊಂಡಿದ್ದೀವಿ, ಪೆಟ್ರೋಲ್ ಹಾಕ್ಸೋಣ ಅಂತ. ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ ತೋರಿಸ್ತೀವಿ. ಏನು ಸಮಾಚಾರ ನೋಡಿ, ಇವ್ರು ಬ್ಯಾಂಗ್ಳೂರಿಂದ ಬಂದರು. ಇದು ಈ ಕಾರ್ ಬಂದ್ಬಿಟ್ಟು ಇವ್ರದೇ. ನಾವು ಸತ್ಯಮಂಗಲ ಘಾಟಲ್ಲಿ ಇದ್ದೀವಿ ನಾವು. ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಸಿಟಿ ಸ್ಕ್ವೇರ್ ಹೋಟೆಲ್ಗೆ ಬಂದಾಗಿದ್ದೀವಿ ನಾವು. ಇಲ್ಲಿ ನೋಡಿ, ಬನ್ನಿ, ಕ್ರಿಕೆಟ್ ಗ್ರೌಂಡ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿಲ್ಲ, ನೋಡಿ ಇಲ್ಲಿ ನೋಡಿ, ಫುಲ್ ಕ್ರಿಕೆಟ್ ಗ್ರೌಂಡ್ ಇದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ಬನ್ನಿ, ಇವತ್ತು ರಾತ್ರಿ ನಿನ್ನೆ ಗ್ಯಾಪ್ ಇತ್ತು ಮಳೆ, ರಾತ್ರಿಯಿಂದ ಹೊಡೆದಿರೋದು ಮಳೆ ಅಂತೂ ಸಾಕಾದ ಹೊಡೆದ್ಬಿಟ್ಟಿದೆ ನೋಡಿ. ಇಲ್ಲಿ ಫುಲ್ಲು ಹೊಡಿತಾ ಇತ್ತು. ಒಂದು ಜೋರು ಸ್ಟಾರ್ಟ್ ಆಯಿತು. ಆಮೇಲೆ ರೆಗ್ಯುಲರ್ ಆಗಿ ಮಳೆ ಬರ್ತಾನೆ ಇದೆ ಬೆಳಗಿನ ತನಕ. ಎಷ್ಟಾಗಿದೆ ಭವ್ಯ ಇವತ್ತಿನ ಮಳೆ? 2:25 ನೋಡಿ, 2:25 ಆಗಿದೆ ಮಳೆ. 2:25. ಓವರಾಲ್ ಎಷ್ಟಾಯ್ತು ಮಳೆ ಇಲ್ಲಿ ತನಕ? 52, 57. 57. ಬರಲಾ? ಓಕೆ, ಬಾಯ್. ಈಗ ಹೋಗ್ತಾ ಇದ್ದೀವಿ. ನಮ್ಮದು ಪಯಣ ಬಂದು ಎಲ್ಲಿ ಅಂತ ತೋರಿಸ್ತೀನಿ, ಯಾರ್ಯಾರು ಬರ್ತಿದ್ದಾರೆ ನಮ್ಮ ಜೊತೆಗೆ ಅಂತ. ನಾವು ಇಲ್ಲಿಂದ ಜನಪುರ ತನಕ ಪಾಪ ಡ್ರಾಪ್ ಮಾಡ್ತಾ ಇದ್ದಾರೆ. ಜನಪುರದಲ್ಲಿ ಒಬ್ರು ಬರ್ತಾ ಇದ್ದಾರೆ, ಯಾರು ಅಂತ ತೋರಿಸ್ತೀನಿ ಅಲ್ಲಿ. ಏನ್ ಪಾಪ ನೆನ್ನೆಗೂ ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಮಳೆ. ಹೌದು, ವೆದರ್ ಚೇಂಜ್ ಆಗೋಯ್ತು. ಫುಲ್ ವೆದರ್ ಕಂಪ್ಲೀಟ್ ಚೇಂಜ್ ಆಯಿತು. ನಾವು ನಿನ್ನೆ ಇದು ಮೆಣಸಿನ ಬಳ್ಳಿ ನಟ್ಟಿದ್ವಿ. ಇವತ್ತು ಈ ವೆದರ್ ಹಿಂಗೆ ನೋಡ್ಬಿಟ್ರೆ ಸಿಕ್ಕಾಬಿಟ್ರೆ ಡ್ರಾಸ್ಟಿಕ್ ಚೇಂಜಸ್ಸು. ಇದೇ ಥರ ಇರುತ್ತೆ. ಇನ್ನೊಂದು 5-6 ದಿನ ಸಖತ್ ಮಳೆ ಹೊಡೆಯುತ್ತೆ, ಆಮೇಲೆ ಒಂದು 3-4 ದಿನ ಗ್ಯಾಪ್ ಕೊಡುತ್ತೆ. ಆ ಕೆಲಸ ಮಾಡ್ಕೋಬೇಕು, ಆ ಥರ ಆಗ್ಬಿಡುತ್ತೆ. ಈಗ ಹತ್ತಿದ ಬೇರೆ ಗಾಡಿ, ಇಳಿತಿರೋದು ಬೇರೆ ಗಾಡಿ. ಈಗ ಬನ್ನಿ, ನಮ್ಮ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಅಣ್ಣ, ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಗುಡ್ ಮಾರ್ನಿಂಗ್. ಮತ್ತೆ ಅಣ್ಣ ಹೇಳಿ. ಏನಿಲ್ಲ, ನೀವು ಹೇಳ್ಬೇಕು. ಮತ್ತೆ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಪ್ಲಾನ್ ಬಂದ್ಬಿಟ್ಟು ನೋಡಿ ಇವಾಗ 2 days ಇರುತ್ತೆ. ಎಲ್ಲಿಗೆ ಹೇಳ್ಬಿಡೋಣ, ಇಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳೋಣ. ನಾವು ಹೋಗ್ತಾ ಇರೋದು ತಮಿಳ್ನಾಡಿಗೆ. ತಮಿಳ್ನಾಡು ರೇಗಿಸ್ ತೋಟಕ್ಕೆ ಪ್ಲಾಂಟೇಶನ್ಗೆ ಅವರು ತೋಟನ ಫುಲ್ಲು ಮೆಕನೈಸ್ಡ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಮೆಕನೈಸೇಷನ್ ಯಾಕೆಂತಂದ್ರೆ ಏಕರಿಗೆ 40,000 ಮಾತ್ರ ಖರ್ಚಾಗುತ್ತೆ. ಪಿಕ್ಕಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಹೌದು. ಸೂಪರ್. ಬನ್ನಿ, ಈಗ ಶಿವಸೂರ್ಯಕ್ಕೆ ಬಂದಿದ್ದೀವಿ ರೆಗ್ಯುಲರ್. ಈಗ ನಮ್ಮದು ಪಯಣ ಬಂದು ಇಲ್ಲಿಂದ 10 hours. ಇಲ್ಲಿಂದ 10 hours ಆಗುತ್ತೆ. 10 hours. ಈಗ ನಾವು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮೈಸೂರಿಂದ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಈಗ ಆಯಿತು, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಹೋಗ್ತಾ ಇದ್ದೀವಿ. ನಮ್ಗೆ ಏನು ಇಂಟ್ರೆಸ್ಟಿಂಗ್ ಆಗಿರೋದು ಅಂತಂದರೆ, ಒಂದು ಹ್ಯೂಜ್ ಪ್ಲಾಂಟೇಶನ್ನು. ಅದರಲ್ಲಿ ನಿಮಗೆ ಲೇಬರ್ಸ್ ಇಲ್ದಲೆ ನಿಮಗೆ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಲೇಬರ್ಸ್ ಯಾವುದಕ್ಕೆ ಯೂಸ್ ಆಗ್ತಿರೋದು ಅಂತಂದರೆ ಬರೀ ಕಾಫಿ ಪಿಕ್ಕಿಂಗ್ ಮಾತ್ರ. ಟೆರೇನ್ ಫ್ಲ್ಯಾಟ್ ಅನ್ಕೋಬಿಡಿ, ಟೆರೇನ್ ಇದೆ, ಸಿಕ್ಕಾಪಟ್ಟೆ ಟೆರೇನ್ ಇದೆ ಅಂತೆ. ಅಲ್ಲಿ ಹೋದ್ಮೇಲೆ ಆ ಲೇಔಟ್ ಡಿಸೈನ್ ಮಾಡಿರೋದು ಪ್ಲಾಂಟೇಶನ್ದು ಅದೇ ತರ. ಸೊ ಮೆಷಿನರೀಸು ಇದೆಲ್ಲ ಈಸಿಯಾಗಿ ಅವರಿಗೆ ಆಪರೇಟ್ ಮಾಡಂಗೆ ಅದನ್ನ ಮಾಡ್ಕೊಂಡಿದ್ದಾರೆ. ಹೌದು. ಮತ್ತೆ ಏನು ಅಂತಂದ್ರೆ, ನಾವು ನೆಕ್ಸ್ಟ್ ತೋಟ ಮಾಡ್ತಿದೀವಿ ಅಂತಂದ್ರೆ ಆದಷ್ಟು ಮಿಷಿನರೀಸ್, ಅಟ್ಲೀಸ್ಟ್ ನಾವೇನೋ 60% ಮಿಷಿನರೀಸ್ ಯೂಸ್ ಆದರೆ ಇನ್ನು 40% ಅಲ್ಲಿ ನಾನು ಹೇಳ್ತಾ ಇರೋದು 25% ನಿಮಗೆ ಕಾಫಿ ಪಿಕ್ಕಿಂಗ್ ಟೈಮಲ್ಲಿ ಆಗುತ್ತೆ. ಇನ್ನು 5% ಅದೆಲ್ಲ ನಿಮಗೆ ಮರ ಪ್ರೂನಿಂಗ್. ಅದಕ್ಕೆ ನಾವೀಗ ಅಲ್ಲಿಗೆ ಹೋಗ್ತಾ ಇರೋದು, ಏನು ನೋಡೋಕೆ ಸಿಗುತ್ತೆ ನಮಗೆ, ಏನು ಕಲಿಯೋಕ್ಕೆ ಸಿಗುತ್ತೆ, ಏನು ಕಲಿತೀವಿ ಅಂತ. ಬ್ರೇಕ್ ತಗೊಂಡಿದ್ದೀವಿ, ಪೆಟ್ರೋಲ್ ಹಾಕ್ಸೋಣ ಅಂತ. ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ ತೋರಿಸ್ತೀವಿ. ಏನು ಸಮಾಚಾರ ನೋಡಿ, ಇವ್ರು ಬ್ಯಾಂಗ್ಳೂರಿಂದ ಬಂದರು. ಇದು ಈ ಕಾರ್ ಬಂದ್ಬಿಟ್ಟು ಇವ್ರದೇ. ಡ್ರೈವರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಷ್ಟೇ ಈಗ. ಮತ್ತೆ ಅಣ್ಣ, ಏನು ಸಮಾಚಾರ? ಎಕ್ಸೈಟ್ಮೆಂಟ್ ಇದೆಯಾ ಇವತ್ತಿನ ಟ್ರಿಪ್ಪಿಗೆ? ನಿಜವಾಗ್ಲೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ ನೋಡಿ. ಈಗ ವಿಶೇಷ ಅಲ್ಲಿ ಹೋದ್ಮೇಲೆ ಸಾಪಾಡು, ತಮಿಳು ಸಾಪಾಡು ಇದೆ. ಸಾಪಾಡಲ್ಲಿ ಸಿಗ್ತೀವಿ ಆಮೇಲೆ. ಇಲ್ಲಿ ನೋಡಿ, ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಈಗ. ಮತ್ತೆ ಅಣ್ಣ, ಹೆಂಗಿದೆ ಜರ್ನಿ ನಿಮ್ಮದು? ನೀವು ಬ್ಯಾಂಗ್ಳೂರಿಗೆ ಬಂದರೆ, ಬ್ಯಾಂಗ್ಳೂರಿಂದ ಮೈಸೂರು? ನಾವಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದೆ. ಯಾಕೆಂದರೆ ರೇಗಿಸ್ ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ವರ್ಷದಲ್ಲಿ ಅವರು ಲೇಬರ್ ಕಮ್ಮಿ ಹಿಡ್ಕೊಂಬಿಟ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ತೋಟ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಎವ್ರೇಜ್ ನಮಗೆ ಏಕರಿಗೆ 40,000 ರೂಪಾಯಿ ಖರ್ಚು ಬರುತ್ತೆ. ಅಂದರೆ ನಮ್ಗೆ ಎಲ್ಲ ಓವರಾಲ್. ಆದರೆ ಕಾಫಿ ಕುಯ್ಬೇಕಾದ್ರೆ ಮಾತ್ರ ಇನ್ನೂ ಮೇಜರ್ ಖರ್ಚು ಬರುತ್ತೆ ಅಂತ ಅಷ್ಟೇ. ಅದಕ್ಕಿಂತ ಅವ್ರು ಕಂಪ್ಲೀಟ್ ಮಿಷಿನರೀಸಲ್ಲೇ ಕೆಲಸ ಆಗ್ತಾ ಇರೋದು. ನಾವು ಸತ್ಯಮಂಗಲ ಫಾರೆಸ್ಟಲ್ಲಿ ಇದ್ದೀವಿ ನೋಡಿ. ಹೋಗ್ತಾ ಇದ್ದೀವಿ. ರೋಡ್ ಚೆನ್ನಾಗಿದೆ, ಕ್ಲೀನಾಗಿದೆ. ಮಾತ್ರ ವೆದರು ಅಷ್ಟೇ, ಮಳೆ ಇಲ್ಲ, ಕ್ಲೌಡಿ ಆಗಿದೆ, ಭಾರಿ ಚೆನ್ನಾಗಿದೆ. ಮಾತ್ರ ಹೋಗ್ತಾ ಹೋಗ್ತಾ ಇನ್ನೂ ಡೆನ್ಸ್ ಫಾರೆಸ್ಟಿಗೆ ಎಂಟರ್ ಆಗ್ತಾ ಇದ್ದೀವಿ ನಾವು. ನೈಸ್.
ಈಗ ನಾವು ಸತ್ಯಮಂಗಲ ಒಳಗೆ ಬಂದಿದ್ದೀವಿ. ಅಲ್ಲೊಂದು ಚಿಕ್ಕ ಊರು, ಅಲ್ಲೊಂದು ರೆಸ್ಟೋರೆಂಟ್ ಇದೆ. ಇಲ್ಲಿ ನಿಲ್ಸಿದೀವಿ ನೋಡಿ, ಇಲ್ಲೆಲ್ಲ ಚಾಮರಾಜನಗರ ಹುಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಿದೆ ಈಗ. ನೋಡಿ ನಂಗಿದೆ ಅಂತ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲೇ ಊಟ ಕೊಡ್ತಾ ಇದ್ದಾರೆ, ಬನ್ನಿ. ನೆಕ್ಸ್ಟ್ ನೋಡಿ ಇಲ್ಲಿ ನಿಜ ಇಲ್ಲಿ ತನಕ ಹುಡುಕಿತ್ತು ಒಳ್ಳೆ ಊಟ ಸಿಕ್ತು ಮಾತ್ರ. ಹೌದು, ಒಳ್ಳೆ ಊಟ ಅಲ್ಲ ಅಣ್ಣ. ಏನಣ್ಣ ಒಳ್ಳೆ ಊಟ ಕಡೆ ಕರ್ಕೊಂಡ್ಬಂದ್ಬಿಟ್ರಲ್ಲ ನೀವು. ಅಮೇಝಿಂಗ್. ಈಗ ಟೈಮ್ ಬಂದ್ಬಿಟ್ಟು 2:45 ಇದೆ. ಊಟ ಮಾತ್ರ ಅಷ್ಟು ಚೆನ್ನಾಗಿದೆ. ಏನಣ್ಣ ಊಟ ಭಾರಿ ಚೆನ್ನಾಗಿತ್ತು ಮಾತ್ರ. ಹಿಂಗೆ ಒಂಥರ ಮನೆ ಊಟ ಥರ ನಿಜವಾಗ್ಲು ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದು ಒಳ್ಳೆ ಊಟ ಸಿಕ್ತು, ಹೊರ್ತು ಬಂತು. ಈ ಜಾಗದಲ್ಲಿ ಈ ಥರ ಊಟ ಸಿಗುತ್ತೆ ಅನ್ಕೊಂಡೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಮಾಮೂಲಿ ಸಿಕ್ಕರೆ ಓಕೆ, ಯಾವುದೋ ಸಿಕ್ಕರೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರೆ ಮನೆ ಊಟ ಸಿಕ್ತು ಮಾತ್ರ ಅಷ್ಟು ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಮಳೆ ಬಂತು 2 ನಿಮಿಷಕ್ಕೆ, ಮಳೆ ಬಂದು ಹೋಯ್ತು. ನೋಡಿ ಎಲ್ಲ ಕ್ಲಿಯರ್ ಆಗ್ತಾ ಬರ್ತದೆ. ಇದು ಕಂಪ್ಲೀಟ್ ಸತ್ಯಮಂಗಲ ಕಾರ್ಡ್ ನಿಮಗೆ ಇರಲ್ಲ. ನೋಡಿ ಈಗ ನಾವು ಸತ್ಯಮಂಗಲ ಘಾಟಲ್ಲಿ ಇದ್ದೀವಿ ನಾವು. ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಏನಣ್ಣ ಅಲ್ಲಿಗೆ ಹೋಗ್ಬೇಕಲ್ಲಣ್ಣ ಈಗ? ನೋಡಿ ಅಲ್ಲಿ. ಹಾಂ ಹೌದೌದು ನೋಡಿ ಹೆಂಗಿದೆ ಅಂತ. ನೈಸ್ ನೋಡಿ ಸೂಪರ್, ಭಾರಿ ಚೆನ್ನಾಗಿದೆ. ಹೌದೌದು ಅಲ್ಲಿ ತನಕ ಇದೆ ಅದು. ಅಲ್ಲಿದಲ್ಲ ಅದು, ಇನ್ನೂ ಕೆಳಗೆ ಇಳಿಬೋದು ಮೋಸ್ಟ್ ಪ್ರಾಬ್ಲಿ. ಬನ್ನಿ. ಈಗ ಟೈಮ್ ಬಂದ್ಬಿಟ್ಟು 7:20 ಆಗಿದೆ. ದಿಂಡಕಲ್ಗೆ ಈಗ ಬಂದಿದ್ದೀವಿ. ಸಿಟಿ ಸ್ಕ್ವೇರ್ ಹೋಟೆಲ್ಗೆ ಬಂದಾಗಿದೆ ನಾವು. ಇಲ್ಲ ಮತ್ತು ಒಂದೇನು ಖುಷಿಯಾಗಿದ್ದು ಅಂತಂದರೆ ಇಲ್ಲಿ ನಿಮಗೆ ಈ ಹೋಟೆಲ್ ನಾವೆಲ್ಲಿ ಉಳಿದಿದ್ವಲ್ಲ ಅದ್ರ ಆಪೋಸಿಟಲ್ಲೇ ನಿಮಗೆ ಸೇಮ್ ಅದೇ ಬಿಲ್ಡಿಂಗ್ ಈ ಕೆಳಗೇನೆ ನಿಮಗೆ ಕ್ರಿಕೆಟ್ ಗ್ರೌಂಡ್ ಇದೆ ನೋಡಿ. ಬನ್ನಿ, ಕ್ರಿಕೆಟ್ ಗ್ರೌಂಡ್ ಇದೆ, ತೋರಿಸ್ತೀನಿ ಇಲ್ಲಿ. ನೋಡಿ ಇಲ್ಲಿ ನೋಡಿ ಫುಲ್ ಕ್ರಿಕೆಟ್ ಗ್ರೌಂಡ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆಲ್ಲ ಇಲ್ಲಿ. ಹೌದೌದು ಹಾಂ, ಭಾರಿ ಚೆನ್ನಾಗಿದೆ. ಈ ಥರದ್ದು ನಾವು ನೋಡೇ ಇಲ್ಲ. ಎಲ್ಲ ಡಿಸ್ಟಿಕಲ್ಲೆಲ್ಲ ಇರಬೇಕು ಒಂದು ಹೋಟೆಲ್ ಎದುರುಗಡೆ ಈ ಥರ ಮಾಡಿದಾಗ ಮಾಡಿಬಿಟ್ರೆ ಎಲ್ಲ ಒಂದು ಒಳ್ಳೊಳ್ಳೆ ಟ್ಯಾಲೆಂಟ್ ಪ್ಲೇಯರ್ಸ್ ಎಲ್ಲ ಹೊರಗಡೆ ಬರ್ತಾರೆ. ಇಲ್ಲಿ ನೋಡಿ ಹೆಂಗಿದೆ. ಇಲ್ಲಿ ಫೆಡ್ಲೈಟ್ ಒಂದು ಆನ್ ಆಗಿದೆ, ಇಲ್ಲಿ 2 ಇದೆ, ಇಲ್ಲಿ 3, ಮತ್ತು ಇದೇ ಸ್ಟೇಟಲ್ಲಿ ಇನ್ನೊಂದಿದೆ ನೋಡಿ. ನಿಮ್ಗೇನಿದೆ ಇದು ಬೆಳಿಗ್ಗೆ ನಿಮಗೆ ತೋರ್ಸೋಕ್ಕೆ. ಬನ್ನಿ ಈಗ ನೋಡಿ, ರೂಮ್ ಇದು ಸಖತ್ತಾಗಿದೆ. ಮತ್ತು ನೋಡಿ ಇನ್ನೊಂದು ನೋಡಿದಂತ ಇದು ನೋಡಿ, ಇದು ಬಾತಿಂಗ್ ಸ್ನಾನ ಮಾಡೋಕ್ಕಿದ್ದು. ಇದು ನೋಡಿ ಸಪ್ರೇಟ್ ಮತ್ತು ಅದಕ್ಕಿಂತ ಇನ್ನೊಂದು ಏನೋ ಇಷ್ಟ ಆಗಿದ್ದು ಅಂತಂದರೆ ತೋರಿಸ್ತೀನಿ. ಬನ್ನಿ ಇನ್ನೊಂದು ತೋರಿಸ್ತೀನಿ ಈಗ. ಇಲ್ಲಿ ನೋಡಿ, ಗ್ರೌಂಡು ಇಲ್ಲಿ ನೋಡಿ ಕ್ಲೋಸ್ ಮಾಡ್ಬೋದು. ಇಲ್ಲಿ ಎಲ್ಲ ರಿಮೋಟ್ ಸಿಸ್ಟಮ್. ನೋಡಿ ಓಪನ್ ಆಯ್ತಿತ್ತು ನೋಡಿ. ಬನ್ನಿ ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಆಗ್ತಾ ಇತ್ತು. ಏನು ನಮ್ಮದು ಮಾಮೂಲಿ ಟಾಪಿಕ್ ಏನಿರುತ್ತೆ, ಒಂದು ಅಗ್ರಿಕಲ್ಚರ್ ಬಗ್ಗೆ, ಇಲ್ಲಾಂದರೆ ಬಿಸ್ನೆಸ್ ಬಗ್ಗೆ. ಇವರು ಅಗ್ರಿಕಲ್ಚರ್ ಮಾಡ್ತಾರೆ, ಇವರು ಬಿಸ್ನೆಸ್ ಮಾಡ್ತಾರೆ. ನಾವು ಅದ್ರ ಬಗ್ಗೆ ನಾಲೆಜ್ ತೊಗೊಳ್ತಿರೋದು ಏನೇನು ಮಾಡ್ಬೋದು ಅಂತ. ಅಲ್ಲಿ ಆಗ್ತಾ ಇದೆ ಇಲ್ಲಿ ಜ್ಯೂಸ್ ಎಲ್ಲ ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್. ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್ ಬಂದಿದ್ದಾರೆ. ಅಗ್ರಿಕಲ್ಚರ್ ಜಾಸ್ತಿ, ಬಿಸ್ನೆಸ್ ಕಡಿಮೆ. ಹೌದಾ? ಅಗ್ರಿಕಲ್ಚರ್ ಜಾಸ್ತಿ ಈಗ. ನೈಸ್. ನಾವು ನಾಳೆಗೆ ಬಂದಿದ್ದು ಅಗ್ರಿಕಲ್ಚರ್ ಇದರಲ್ಲೇ ರಿಲೇಟೆಡೇ ಬಂದಿರೋದು. ನೋಡೋಣ. ಪ್ಲಾನಿಂಗ್ ಅಂತೂ ಸಿಕ್ಕಾಪಟ್ಟೆ ಇದೆ. ಆ ಪ್ಲಾನಿಂಗ್ ಒಂದು ಎಕ್ಸಿಕ್ಯೂಟ್ ಆಗೋದೊಂದು ಬಾಕಿ ಅಷ್ಟೇ. Know that the ride or die.